ನಾನು ಶೂಟ್ ಮೇಲೆ ಒಂದು ಮೊಟ್ಟೆ ಹೊಡಿಬೇಕು. ಒಂದು ಮೊಟ್ಟೆ ಎತ್ಕೊಂಡಿದ್ದೀನಿ ಪ್ರಾಂಕ್ ಮಾಡೋಕ್ಕೆ ಸೌಂಡ್ ಬಗ್ಗೆ. ವಾಟರ್ ಮೆಲನ್ ತಂದು ಅದರ ರಿಟರ್ನ್ ಅಲ್ಲಿ ರೋಲೆಕ್ಸ್ ವಾಚ್ ಇಟ್ಕೊಂಡು ಹೋಗೋ ಜನ ಇದೆ. ನನ್ನ ಫೋನ್ಗೆ ಏನೋ ಆಗಿದೆ ಗೈಸ್. ಗೈಸ್ ಫೈನಲಿ ಹೇರ್ ಕಟ್ ಆಯ್ತು ನಂದು, ನಮ್ಮ ತುಂಬ್ದು. ಸಂಜಯ್ ಮಾಡಿಸ್ತಾ ತಿರ್ಗಾ ಒಂದು ಸೆಕೆಂಡ್ ಆಯ್ತು. ಮಾಡಿಸಿದ್ಯಾ? ಅವನೇನೋ ಮಾಡ್ಸೋನಂತೆ, ನನಗಂತೇನೋ ಗೊತ್ತಿಲ್ಲ. ಬಂದಾಗ ಹೆಂಗಿದ್ದು ಹಂಗೆ ಇದ್ದಾನೆ. ಫೈನಲಿ ಅವ್ನಿಗೆ ಹೇರ್ ಕಟ್ ಅಂತ ಮೊಟ್ಟೆ ಹೊಡ್ಸೋದು. ಅವಕ್ಕಲೇ ಹೇರ್ ಕಟ್ ಅಂತ ಬಿಯರ್ಡ್ ಮಾಡಿಸ್ತಾ ಎಲ್ಲಿ? ಫೈನಲಿ ಈಗ ಬನ್ನಿ ಒಂದು ಕಾಫಿ ಕುಡಿಯೋಕೆ ಹೋಗುವ. ಲಾಂಗ್ ಹೇರ್ ಬಿಟ್ಟಿದೆ ಇಲ್ಲೆಲ್ಲ, ಸೊ ಅದೀಗ ಶಾರ್ಟ್ ಮಾಡಿ ಇವನು ಮಾಡ್ಸೋದು ಕಾಣಿಸ್ತಿದೆ. ನೋಡು ಏನ್ ಹೇಳ್ತಾವನೆ. ನಾನು ಸಂಜಯ್ ದುಬೈಗೆ ಹೋಗಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ತೀವಿ. ಈಗಲೇ ಅಲ್ಲ, ಬಟ್ ಒಟ್ಟಿನಲ್ಲಿ ಮಾಡಿಸ್ತೀವಿ. ಅದೊಂದು ಫಿಕ್ಸ್. ಬಿಕಾಸ್ ನಮ್ಮ ಅಪ್ಪಂಗೂ ಕೂದಲಿಲ್ಲ, ನಂದು ಉದುರುತ್ತೆ, ನನಗೆ ಗೊತ್ತು ಆಯ್ತಾ. ಅವನೇನು ಜಾಸ್ತಿ ಮಾತಾಡ್ತಾನಲ್ಲ, ಅವನು ಉದುರೇ ಅವನು ಉದುರುತ್ತೆ. ತಲೆ ಕೆಡ್ಸ್ಕೊಂಡು ನಾನು ಇನ್ನೊಂದು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾನೆ, ತಲೆನೇ ಕೆಡ್ಸ್ಕೊಳಂಗಿಲ್ಲ. ಲೆಟ್ಸ್ ಗೋ. ಗೋಪಾಲಣ್ಣ ಒಂಚೂರು ಸೈಡ್ ಹೋಗ್ಬಿಡ್ತೀವಿ. ಗೋಪಾಲಣ್ಣ ಹೇಳೋ ಗೋಪಾಲಣ್ಣಂಗೆ. ಗೋಪಾಲಣ್ಣ ಒಂಚೂರು ಸೈಡ್ ಅಣ್ಣ. ಏನು ಅಯ್ಯೋ ಲೇ ಅಡ್ಡ ಬಂದ್ಬಿಟ್ರಲ್ಲ ಗೋಪಾಲಣ್ಣ. ಲೇ ಆಯ್ತು ಈಗೇನೋ ಮಾಡು ಸ್ವಲ್ಪ. ಗೋಪಾಲಣ್ಣಂಗೆ ಹೇಳು, ನಿಮ್ಮ ಭಾಷೆ ಹೇಳು. ಅಮ್ಮ ಅಮ್ಮ ಅಂತೇನಾದ್ರು ಸಂಜಯ್. ಗೈಸ್ ನನ್ನ ರೋದ್ನ ತಡೆಯೋಕ್ಕಾಗದೆ ನಮ್ಮ ಟ್ರೈನರ್ ನನ್ನ ಡಯಟಲ್ಲೇ ಓಟ್ ಮಿಲ್ಕ್ ಕಾಫಿ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಇವಾಗ ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀನಿ. ಅವರು ಕಾಫಿ ಕುಡಿಬೇಡಿ ಅಂತ ಇದ್ರು. ನಾನು ಕುಡಿತೀನಿ ಅಂತ ಕುಡಿತಿದ್ದೆ. ಅದಕ್ಕೆ ತಗೊಂಡು ನಿನ್ನ ಡಯಟಲ್ಲೇ ಹಾಕ್ತೀನಿ ನನ್ನ ಮಗನೇ ಅಂತ ಡಯಟಿಗೆ ಹಾಕ್ಬಿಟ್ಟಿದೆ. ಇವಾಗ ಕಾಫಿ ಕುಡಿಬೇಕು ಅಂತಿಲ್ಲ. ಬುಕ್ ಅಂಗಡಿದೆ ನೋಡ್ತಾ ಇದ್ದೀನಿ. ಇರೋ ಬುಕ್ಸೇ ಓದಿಲ್ಲ ಇನ್ನೂ ನಾನು ಕರೆಕ್ಟಾಗಿ. ಆದರೂ ಸುಮ್ಮನೆ ನೋಡ್ತಾ ಇದ್ದೀನಿ ಯಾವ್ದಾದ್ರು ತೊಗೋಬೋದಾ ಅಂತ. ಓ ಗಾಯ್ಸ್, ಮೈ ಲೈಫ್ ಚೇಂಜಿಂಗ್ ಬುಕ್. ನನ್ನ ಲೈಫ್ ಚೇಂಜ್ ಮಾಡಿದ ಬುಕ್ ಇದು. ದಯವಿಟ್ಟು ನೀವು ಓದಿ. ಇದಿದೆಯಲ್ಲ 5 points someone what not to do it IIT 1 minute call center the 3 mistakes of my life ಅಂತ ಗೈಸ್. ಇದನ್ನು ಓದೋಣ. ಎಷ್ಟು ಸರ್ ಇದು? ಓ ನೀನೇನೋ ಅಂಗಡಿಯವರು ಅಂದ್ಕೊಂಡಲ್ಲ. ಇದನ್ನು ಟ್ರೈ ಮಾಡೋಣ. ಇದು ಇದೆ ಮತ್ತು ಇದು ನೋಡಿಲಿ ಯಾವುದಿದೆ. ನನ್ನ ಲೈಫ್ ಚೇಂಜ್ ಮಾಡಿದ ಬುಕ್ಕು. ಓದ್ರೋ ನೀವು ಅದನ್ನು. ಊಟಕ್ಕೆ ಹೋಗಿದ್ದಾರಾ? ಸರಿ ಬರಲಿ ಬಿಡಿ, ನಾವು ಊಟ ಮಾಡ್ಕೊಂಬಂದ್ಬಿಡ್ತೀವಿ. ಗೈಸ್ ನಮ್ಮ ಬಾಯ್ಸಲ್ಲಿ ಮುಂದೆ ಹೋಟ್ಲಲ್ಲಿ ಊಟ ಮಾಡ್ಕೊತಾರೆ. ನಾನು ಕಾಫಿ ತೊಗೊಂಡು ಆಮೇಲೆ ಅವರು ಮುಂದೆ ಹೋಗಿ ಜಾಯ್ನ್ ಆಗ್ತೀನಿ. ಗೈಸ್ ನಮ್ಮ ಬಾಯ್ಸ್ ಎಲ್ಲ ಒಳಗೆ ಬಿರಿಯಾನಿ ತಿಂತಾ ಇದ್ದಾರೆ. ನಾನು ಕಾಫಿ ಕುಡಿದೆ, ಬಟ್ ಒಳಗೆ ಹೋದರೆ ನನಗೂ ತಿನ್ನಬೇಕು ಅನಿಸುತ್ತೆ ಅಂತೇಳಿ ಆಲ್ಮೋಸ್ಟ್ ತುಂಬ ದಿನ ಆಯ್ತು ನಾನು ರೈಸ್ ತಿಂದು. ರೈಸ್ ಎಲ್ಲ ಸರ್ವೈವ್ ಮಾಡ್ತಿದ್ದೀನಿ. ಸೊ ಒಳಗೆ ಹೋದರೆ ಪಕ್ಕ ನಂಗೆ ತಿನ್ನಬೇಕು ಅನಿಸುತ್ತೆ ಅಂತೇಳಿ ಆಚೆ ಓಡಾಡ್ತಾಯಿದ್ದೀನಿ. ಅವ್ರು ತಿನ್ಬಿಟ್ಟು ಬರ್ವಿ ಅಂತ. ಸ್ವಲ್ಪ ದಿನ ಗೈಸ್ 6 pack ಪೋಸ್ಟ್ ಆದಮೇಲೆ ಒಂದು ಬಲ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಆವಾಗ ಸ್ವಲ್ಪ ರೈಸ್ ಎಲ್ಲ ತಿನ್ಬೋದು ಚೆನ್ನಾಗಿ. ಗೈಸ್ ಬಾಯ್ಸ್ ಎಲ್ಲ ತಿನ್ಕೊಂಡ್ಬಂದಿದ್ದಾಯ್ತು. ಈಗ ಇಲ್ಲಿ ವಾಟರ್ ಮೆಲಾನ್ ಕಾಣಿಸ್ತು. ವಾಟರ್ ಮೆಲಾನ್ ಗೈಸ್, ವಾಟರ್ ಮೆಲಾನ್ ಇದಿಷ್ಟು ನಾನು ತಿನ್ಕೊಂಬಿಡೋಣ ಅನಿಸ್ತಿದೆ. ಅಷ್ಟು ನನಗೆ ಫೀಲಿಂಗ್ ಆಗ್ತಿದೆ ತಿನ್ನಬೇಕು ಅಂತ. ಈಗ ತಿನ್ಬಿಡ್ತೀನಿ ಗೈಸ್. ನಾನು ಏನಾದರೂ ತಿಂತಾ ಇರೋ ಬಂದ್ಬಿಡ್ತಾನೆ ಗೈಸ್. ನಂಗೆ ಕೊಡು ಅಂತ. ತಿನ್ನೋ ಸ್ವಲ್ಪ ಚಿಕ್ಕ ತಿನ್ನು. ನೀನು ಹಿಡಿಬೇಡ, ನನ್ನ ಮುಟ್ಬೇಡ. ನೀನು ಮುಟ್ಬೇಡ, ನನ್ನ ಮುಟ್ಬೇಡ. ನೀನು ತಗೋ, ಬೇಗ ತಗೋ. ಚಿಕ್ಕದಾಗ ಬಾಯ್ ಲೇ. ಏನು ಇಡೀ ಕಲ್ಲಂಗಡಿ ಬಾಯಿಗೆ ಹಾಕುತ್ತೆ. ಆಯ್ತು ನೋ ಹಾನು ಬ್ರೇಕ್ ಹೋಗಿ. ಅಪ್ಪ ಇಷ್ಟು ಗಂಟ್ಲೊಳಗೆ ಹೋಯ್ತಾ? ಹೆಂಗೋ ಇಷ್ಟು ಗಂಟ್ಲೊಳಗೆ ಹೋಯ್ತು ನಿನಗೆ? ಇಷ್ಟು ಹೆಂಗೋ ಗಂಟ್ಲೊಳಗೆ ಹೋಯ್ತು ಅಭ್ಯಾಸನ? ಎತ್ತೋ ಎಲ್ಲೋ ಬಿತ್ತು. ಅಯ್ಯೋ ಗಾಡಿ ಫುಲ್ ಗಲೀಜಾಗೋಯ್ತಲ್ಲೋ. ಚಿಕ್ಕ ಪೀಸ್ ಬಿದ್ದಿದೆ ಅಷ್ಟೇ. ರೈಟ್ ನಾನು ಸ್ವಲ್ಪ ಕೊಡ್ತೀನಿ ಅಂದ್ರೆ ಅಂತ ಬಂದ. ತಗೋ ಹೋಗ್ಲಿ ಅಂತ ಕೊಟ್ಬಿಟ್ಟೆ ಫುಲ್ಲು. ಈಗ ಇಷ್ಟು ನಂಗೆ ತಿನ್ನೋಕೆ ಮನ್ಸಾಗ್ತಿಲ್ಲ. ತಗೋ ನೀನೇ ತಿನ್ಕೊ. ಗೈಸ್ ಮನೆಗೆ ಹೋಗಿ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ನಾನು ಊಟನ ಪ್ಯಾಕ್ ಮಾಡಿಕೊಂಡು, ನಾನು ಮಧ್ಯಾಹ್ನ ತಿಂದೇ ಇಲ್ವಲ್ಲ, ಸೊ ಕಾಫಿ ಅಷ್ಟೇ ಕುಡಿದಿದ್ದು. ಮಧ್ಯಾಹ್ನದ್ದು ನೈಟ್ 2 ಎತ್ಕೊಂಡು ಜಿಮ್ಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ಟೌನ್ಗೆ ಹತ್ರ ಹೋಗ್ತಾ ಇದ್ದೀನಿ ವರ್ಕೌಟ್ಗೆ. ಸೊ ಒಂದು ಮ್ಯಾಸಿವ್ ವರ್ಕೌಟ್ ಮಾಡೋಣ ಅಂತ. ಇನ್ನೊಂದೇನು ಅಂದರೆ ಒಂದು ಮೊಟ್ಟೆ ಎತ್ಕೊಂಡಿದ್ದೀನಿ ಪ್ರ್ಯಾಂಕ್ ಮಾಡೋಕ್ಕೆ ಸೌಂಡ್ಗೆ. ಫೇಕ್ಸ್ ಮೊಟ್ಟೆ. ನೋಡೋಣ ಪ್ರ್ಯಾಂಕ್ ಮಾಡೋಕ್ಕಾಗುತ್ತಾ ಅಂತ. ಬನ್ನಿ ಹೇಳ್ಬಾ. ಈಗ ನಾನು ತಿಂತಿರೋದನ್ನ ಕೇಳ್ತಾನೆ ನೋಡಿ ಅವನು.
ಕೇಳ್ತೀನಿ ಬೇಕಾ ಕೇಳ್ತೀನಿ ನೋಡಿದ್ರಾ ನನಗೆ ಕೊಟ್ಟಿರೋದೇ 400 ಗ್ರಾಮು 400 ನಾನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತ ಹಂಚ್ಕೊಂಡು ತಿಂತಾ ಇರ್ತೀನಿ ಅದ್ರಲ್ಲಿ ಬಂದು ಇವನೇ 50 ಗ್ರಾಮ್ ತಿನ್ಬಿಟ್ರೆ ನಂಗೆ ಬಾಡಿಯಲ್ಲಿಂದ ಬರುತ್ತೆ ಹೇಳಿ ನೀವೇ ತಿನ್ನೋದು ತಿಂತಾನೆ 1 ಪೀಸ್ ತಿಂತಾನೆ 50 ಗ್ರಾಮ್ ತಿಂತಾನೆ ಇಷ್ಟು ತಪ್ಪದು ಮನೇಲೆ ತಿನ್ಕೊಂಬಾರ ಅದಕ್ಕೆ ಬಾಕ್ಸ್ ಅಲ್ಲಿ 50 ಗ್ರಾಮ್ ಎಕ್ಸ್ಟ್ರಾ ಹಾಕೊಂಡು ಬಾ ಇಲ್ಲ ಇಷ್ಟೇ ಮಾಡಿ ನಾನು ಮಾಡೋದು 400 ಗ್ರಾಮ್ ನಮ್ಮ ಅಮ್ಮ 450 ಗ್ರಾಮ್ ಮಾಡಿಸ್ತಾನೆ 400 ಗ್ರಾಮ್ ಪ್ಯಾಕೆಟಲ್ಲಿ ಬರೋದು ಕಣೋ 450 ಬರಲ್ಲ ಭಯ ಆಗ್ತಿದ್ದೇವೆ ತಿಂದ್ರೆ ಇಲ್ಲಿ ಕೇಳ್ಬಿಡ್ತಾರೆ ಬೂಮರ್ ತಿಂತ ಅವ್ನು ಕೇಳಲ್ಲ ಇವಾಗ ಕೇಳ್ತೀನಿ ಹೋಗಿದ್ದೀನಿ ಇವಾಗಲೇ ಹೋಗಿತ್ತು ಚೆನ್ನಾಗಿ ಮಾಡಿದ್ದೀರಾ ಚಿಕನ್ ಚೆನ್ನಾಗಿ ಮಾಡಿದ್ದೀರಾ ಟೇಸ್ಟ್ ಚೆನ್ನಾಗಿದೆ ಚೆನ್ನಾಗಿದ್ಯಾ ಹಾ ಡಿಫ್ರೆಂಟ್ ಆಗಿ ಮಾಡಿದೀನಿ ಕಣೆ ಇವತ್ತು ಹೌದಾ ಚೆನ್ನಾಗಿದೆ ಥ್ಯಾಂಕ್ ಯು ಎಲ್ಲಿದ್ದೀರಾ ನೀವು ಬರ್ತಾ ಇದೀನಿ 2 ಮಿನಿಟ್ಸ್ ಈ ಬಂಸಂದ್ರ ಐ ಆಮ್ ಲೀವಿಂಗ್ ಶ್ರವಣ್ ಜಿಮ್ಗೆ ಬಾಯ್ ಜಿಮ್ ಗೈಸ್ ನಂದು 16 Pro Max ಹೊಸದು ಇದು ಇನ್ನೊಂದು ನನ್ನ ಫ್ರೆಂಡ್ ಟೀಮ್ ಅವ್ರು ತೊಗೊಂಡಿರೋದು ನೋಡಿ ಈಗ ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ನೋಡಿ ಎಷ್ಟಿದೆ ಈ ವಿಡಿಯೋ ನೋಡಿ ನನ್ನ ಫೋನ್ಗೇನೋ ಆಗಿದೆ ಗೈಸ್ ಈಗ ಮತ್ತೆ ನಾನು ಫೋನ್ ಮಾಡಿ ಕೇಳಿದೆ ಫೋನ್ ತೊಗೊಂಡಲ್ಲ ಅವ್ರಿಗೆ ಅವ್ರೇನಂತಾರೆ ಗೊತ್ತಾ ಇನ್ಶೂರೆನ್ಸ್ ಇದೆ ಹೊಡೆದಾಕ್ಬಿಟ್ಟು ತೊಗೊಂಬನ್ನಿ ಹೊಸದು ಕೊಡ್ತೀನಿ ಅಂತವ್ರೆ ಅದಕ್ಕೆ ನೋಡ್ತೀನಿ ಒಂದು ಸ್ವಲ್ಪ ದಿನ ನೋಡ್ತೀನಿ ಏನಾದ್ರು ಚೇಂಜ್ ಆಗಿದೆ ಕ್ಯಾಮ್ರಾ ಹೊಡೆದಾಕ್ಬಿಟ್ಟು ತೊಗೊಂಡೋಗ್ಬಿಟ್ಟು ಇನ್ಶೂರೆನ್ಸ್ ಇದೆಯಲ್ಲ ಹೊಸ ಫೋನ್ ಇಸ್ಕೊಬಾರ ಇನ್ನೇನು ಮಾಡೋದು ಕ್ಯಾಮ್ರಾ ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಾ ಬೇಜಾರಾಗ್ತಿದೆ ಗೈಸ್ ನನಗೆ ಹೊಸ ಫೋನ್ ಬೇರೆ ನನಗೆ ಕ್ರ್ಯಾಕ್ ಬೇರೆ ಆಗಿದೆ ಡಿಸ್ಪ್ಲೇ ಗೈಸ್ ಇದ್ರಲ್ಲಿ ಇರೋದ್ರಲ್ಲೇ ದೊಡ್ಡ ಪೀಸ್ನ ಸಂಜೆ ಕೊಡ್ತಾ ಇದ್ದೀನಿ ನೋಡಿ ಕೊಟ್ಟಿದ್ದೀನಿ ಗೈಸ್ ನನ್ನ ಮನಸ್ಸು ತೊಳೆದು ಸಮೀರ್ ಹಾರ್ಟ್ ಅಂತ ಕಮೆಂಟ್ ಹಾಕಿ ಚೆನ್ನಾಗಿದೆ ಹೌದು ಚೆನ್ನಾಗಿದ್ರೆ ನೀನು ತಿಂದಲ್ಲ ಬಿರಿಯಾನಿ ದನ ಥರ ಅದನ್ನು ಮತ್ತೆ ತಿನ್ನು ಮಗನೇ ಬಿರಿಯಾನಿ ಇಷ್ಟು ತಿಂದು ಬಂದವನೇ ಆದ್ರೂ ನನ್ನ ಊಟದ ಮೇಲೆ ಕಣ್ಣಾಗ್ತಾನೆ ಡಯಟ್ ಮಾಡೋದೇ ಒಂದು ನೋವಾದರೆ ಇಂಥವ್ರ ಮುಂದೆ ತಿನ್ನೋದು ಇನ್ನೊಂದು ನೋವು ಗೈಸ್ ಯಾವ ಪೀಸ್ ಕಣ್ಣಾಕೋರು ಅನ್ನೋದೇ ಇರುತ್ತೆ ಭಯ ಹೇಳೋದು ಹೆಂಗಿತ್ತು ಟೇಸ್ಟ್ ಅಲ್ಲೂ ಆ ಪೀಸ್ ಕೊಡ್ಬೇಕಿತ್ತಾನೆ 50 ಗ್ರಾಮ್ ನೀನು ಕೊಟ್ಬಿಟ್ಟು ನಾನೇನು ಮಾತಾಡಕ್ಕೆ ಮತ್ತೆ ನೈಟ್ ತಿನ್ಬೇಕು ನಾನು ಇದನ್ನ ಇದೇ ಊಟ ನೈಟು ತಿನ್ಬೇಕು ಇಷ್ಟೇ ಪೀಸ್ ನೋಡು ಇಷ್ಟಲ್ಲಿ ನೈಟು ತಿನ್ಬೇಕು ನಾನು ಸ್ಟಾಪ್ ಬೇಕು ಕೈ ಹಿಡ್ಕೊಂಡು ಮುಚ್ಕೊಂಡು ಕೂತಿದ್ದೀನಿ ಕಣ್ಣಾಕ್ಬಿಡ್ತಾನೆ ಅಂತ ಮುಗಿಬಿಡ್ಲ ಔಟ್ದಲ್ಲಿ ಬೇಡ ತಿನ್ನು ಸರ್ ಕೂತಿದ್ದೆ ಇಳಿತಾ ಇದ್ದೀನಿ ಹೊಡಿತವನೆ ಆಯ್ತು ಮಾಡೋಣ ಸಾರಿ ಕಚ್ಚು ಬೇಡ ಇಲ್ಲಿ ನೋಡಿ ಲಾಕ್ ಮಾಡು ಬೇಗ ಆಯ್ತು ಸಾರಿ ಕಣೋ ಗೈಸ್ ನಮ್ಮ ಶ್ರವಣ್ ಬಗ್ಗೆ ಗಿಫ್ಟ್ ಎತ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ನಾವು ಕೊಡ್ತಾ ಸಂಜಯ್ ನೋಡಿ ವಾಟರ್ ಮೆಲನ್ ನೋಡಿ ಗೈಸ್ ಮೊಟ್ಟೆ ತಂದಿದ್ದೀನಿ ಹೋಪ್ಫುಲಿ ಪ್ರ್ಯಾಂಕ್ ಸಕ್ಸಸ್ಫುಲಿ ವರ್ಕ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಬನ್ನಿ ಏನಾಗುತ್ತೆ ಅಂತ ಫಸ್ಟು ವಾಟರ್ ಮೆಲನ್ ಕೊಟ್ಟು ಖುಷಿ ಪಡ್ಸೋದು ಒಳಗಡೆ ಇಟ್ಬಿಡು ಆಮೇಲೆ ಭಯ ಪಡಿಸೋದು ಎಂತ ಕೆಸರಿ ಹೊಡಿಯೋದು ಬೆಲ್ಲು ಎಂತ ಕೆಸರಿ ಹೊಡಿಯೋದು ಖಾಲಿ ಕೈ ಇದೆ ಎಂತ ಮಾರ ಸೂಟಲ್ಲಿ ಹೀರೋ ತರ ಇರೋದು ಹೇಗಿದ್ದೀರ ಮಾರೆ ಇದೆಂತ ನಡುವಲ್ಲಿ ಓಪನ್ ಮಾಡಿದ ಬಚ್ಚನ್ಗೆ ನಿಮ್ಗೆ ಯು ಬ್ರೋ ವಿ ಗಾಟ್ ಗಿಫ್ಟ್ ಅದು ಟೇಸ್ಟ್ಗೆ ನೋಡಕ್ಕೆ ಚೆನ್ನಾಗಿತ್ತಾ ಇಲ್ವಾ ಅಂತ ನಿಜ ಮಾರೆ ಸ್ನೇಹಿತರು ತೂತಿರುವ ಬಚ್ಚನ್ಗೆ ನೀವು ಬೇಕಾಗುತ್ತೆ ಅಲ್ಲ ಬ್ರೋ ಟೇಸ್ಟ್ಗೆ ನನ್ನ ಫ್ರಿಡ್ಜ್ ಏನಿಲ್ಲ ಮೊಟ್ಟೆ ಇದೆ ನನ್ನ ಹತ್ರ ಎಲ್ಲಿಂದ ಬಂದದ್ದು ಏನೋ ನಿಮ್ಗೆ ಅಂದೆ ನೋಡಿ ನಂಗೆ ಸೂಟ್ ಮೇಲೆ ಹೊಡಿಬೇಕು ನಾನು ಸೂಟ್ ಮೇಲೆ ಒಂದು ಮೊಟ್ಟೆ ಹೊಡಿಬೇಕು ನನಗೆ ಕಾಂಟೆಂಟ್ ಇಲ್ಲ ನನಗೆ ವ್ಯೂಸ್ ಇಲ್ಲ ನನಗೆ ಒಂದು ಮೊಟ್ಟೆ ಹೊಡಿಬೇಕು ಇದೀಗ ತಂದದ ನಾನು ಇದು ಹೊಡಿಬೇಕು ಅಂದ್ರೆ ತಂದಿರೋದು ಒಂದೇ ಒಂದ್ಸರಿ ಸಂಜೆಗೆ ಹೊಡಿದೆ ಕೂದಲು ಸಹ ಇಲ್ಲ ಒಂದೇ ಒಂದ್ಸರಿ ಕೂದಲು ಸಹ ಇಲ್ಲ ಅಂತೆ
ಬೇಡ 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 ಬ್ರೋ ಕೊಡಿ ಪ್ಲೀಸ್. ತಾಳು ಒಂದು 2 ನಿಮಿಷ ಸಮಾಧಾನ. ನಮಸ್ಕಾರ ಮಾಡಿ ಎಲ್ಲಿ ಸೆಲ್ಯೂಟ್ ಹೊಡೀರಿ, ಹಿಂಗೆ ಹಿಂಗೆ ಸೆಲ್ಯೂಟ್, ಗ್ರ್ಯಾಂಡ್ ಸೆಲ್ಯೂಟ್ ಹೊಡೀರಿ. ಎನರ್ಜಿ ಜೊತೆ ಕೊಡಿ. ಅಲ್ಲ ಇದು ಎಲ್ಲಿಂದ ನಮ್ಮ ಫ್ರಿಡ್ಜಿಂದ ತೆಗ್ದದ? ಅಲ್ಲ ಫೇಕ್ ಬ್ರ್ಯಾಂಕ್ ಆದ್ರಲ್ಲ ಬ್ರೋ ನೀವು. ಬನ್ನಿ ಹೋಗೋಣ ಜಿಮ್ಗೆ. ಇನ್ನೂ ರೆಡಿ ಆಗಿಲ್ಲ. ಫ್ರೇಕ್ ಮೊಟ್ಟೆನಾ ಅಂದ್ಬಿಟ್ಟು ಇದರಲ್ಲಿ ರಿಯಲ್ ಮೊಟ್ಟೆ ಹೊಡ್ಕೊಡು. ತೂತಿರುವ ವಾಟರ್ ಮೆಲನ್. ಹೀಗೆ ವಾಟರ್ ಮೆಲನ್ ಯಾರು ಮಾಡ್ತಾರೆ? ಅಲ್ಲ ಟೇಸ್ಟಿಗೆ ಅಂತ ತಂದಿದ್ದು. ಕಟ್ ಮಾಡ್ಕೊಡ್ತೀನಿ ಹೋಗಿ, ನೀವು ಬೇಗ ರೆಡಿ ಆಗಿ ಬನ್ನಿ. ಅಯ್ಯೋ ದೇವ್ರಣ್ಣ ಈಗೇನು ಪ್ರ್ಯಾಂಕ್ ಮಾಡ್ತಿಲ್ಲ, ಹೋಗಿ ಬ್ರೋ ತಿನ್ನಕ್ಕೆ ಕಟ್ ಮಾಡ್ತಿರೋದು. ಇಲ್ಲ ಮಾಡ್ಬೋದಾ? ಇದೇ ಚಾಪಿಂಗ್ ಬೋರ್ಡ್ ಬ್ಲೂ ಕಲರ್. ವಾಟರ್ ಮೆಲನ್ ಕಟ್ ಮಾಡೋಣ. ನನಗೂ ತಿನ್ಬೇಕು ಅನಿಸ್ತಿದೆ. ಇಂಥ ಫ್ರೆಂಡ್ ಎಲ್ರಿಗೂ ಸಿಗಬೇಕು ನೋಡಿ. ಮನೆಗೆ ವಾಟರ್ ಮೆಲನ್ ತಂದು ಕಟ್ ಮಾಡಿಕೊಡ್ತಾ ಇದ್ದೀನಿ. ಪಾಪ ನಮ್ಮ ಟ್ರೈನರು ಡಿಹೈಡ್ರೇಟ್ ಆಗಿರ್ತಾರೆ, ವಾಟರ್ ಮೆಲನ್ ಬೇಕಿರುತ್ತೆ ಅಂತೇಳಿ ಯೋಚನೆ ಮಾಡಿ ಅವ್ರಿಗೆ ಅಂತ ಬೈ ಮಾಡಿ ತಂದಿದ್ರು. ವಾಟರ್ ಮೆಲನ್ ತಂದು ಅದರ ರಿಟರ್ನ್ ಅಲ್ಲಿ ರೋಲೆಕ್ಸ್ ವಾಚ್ ಇಟ್ಕೊಂಡು ಹೋಗೋ ಜನ ಇದೆಯಲ್ಲ. ನಿಮ್ಗೆ ಅವತ್ತು ವಾಟರ್ ಮೆಲನ್ ಗಿಫ್ಟ್ ಮಾಡಿಲ್ವಾ? ನಂಗೆ ರ್ಯಾಡ್ ಕೊಡಿ, ನಂಗೆ ರ್ಯಾಡ್ ಕೊಡಿ, ನಂಗೆ ರ್ಯಾಡ್ ಕೊಡಿ. ಏನು ಬ್ರೋ ನನ್ನ ಮನೆಯೇ ತೆಗಿತಾ ಇದ್ದೀರಾ ನೀವು? ಆ ಥರ ಯಾವ ಥರ ಏನಾದ್ರು ಮಾಡಿದ್ದೀನಾ? ನೀವು ಇಸ್ಕೊಂಡು ಹೋಗಿದ್ದೀರಾ ನಿಮ್ಮದು? ಏನು ಇಸ್ಕೊಂಡು ಹೋಗಿದ್ದೀನಿ? ಮಾನ ಮರ್ಯಾದೆ ತೆಗಿತೀರಾ ನಮ್ಮದು ನೀವು ಜನರ ಮಧ್ಯ? ಹೇಳ್ರಿ ಬ್ರೋ. ಹೇಳಿ. ಮಾನ ಮರ್ಯಾದೆ ಯಾರ್ದು ತೆಗಿಯೋದಂತ ಗೊತ್ತಾದ್ರೆ ಜನರೇ ಹೇಳ್ತಾರೆ. ಆಯ್ತು, ಜನರಿಗೂ ಗೊತ್ತು. ಒರಿಜಿನಲ್ ಮೊಟ್ಟೆ ಇಸ್ಕೊಂಡಿದ್ದೀನಿ. ಇರಿ ಬ್ರೋ, ಒರಿಜಿನಲ್ ಒಂದೊಂದ್ಸರಿ ಹೊಡಿತೀನಿ. ಮತ್ತೆ ಡೂಪ್ಲಿಕೇಟ್ ಬ್ರೋ. ಗೈಸ್ ಜಿಮ್ ವರ್ಕೌಟ್ ಮಾಡೋ ಬದಲು ಕಾರ್ಡಿಯೋ ಮಾಡೋಣ ಅಂತ ವಾಕ್ ಮಾಡ್ತಾ ಇದ್ದೀವಿ ನಾನು ತಗೊಂಡು. ಸೊ ವಾಕ್ ಮಾಡುವ ಇವಾಗ. ಬಿಳಿ ಬಿಳಿ ಕಾಣ್ತೇನೆ ಫ್ಲಾಶ್ ಹಾಕಿ. ಬಿಳಿ ಕಾಣ್ತೀನಿ ನಾನು ತಗೊಂಡು. ನಾನು ಅವ್ರು ಕೊಟ್ಟಿದ್ದ ಕ್ರೀಮ್ ಕೊಡ್ಲಾ ಅವತ್ತು ನಮ್ಮ ಮನೇಲಿ ಕೊಟ್ಟನಲ್ಲ ಒಂದು. ಯಾವ ಕ್ರೀಮ್? ಅದೇ ಹಿಂಗೆ ಹಚ್ಕೊಂಡ್ರೆ ಅದು ಫೌಂಡೇಶನ್ ಬ್ರೋ, ಕ್ರೀಮ್ ಅಲ್ಲ. ಬನ್ನಿ ಹೋಗುವ. ಗೈಸ್ ರಾತ್ರಿ ನಾವು ವಾಕ್ ಎಲ್ಲ ಮಾಡಿ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಮಲ್ಕೊಂಬಿಟ್ವಿ. ಈಗ ಬೆಳಗ್ಗೆ ಎದ್ದಿದ್ದೀವಿ ಜಿಮ್ಗೆ ಕರೆಕ್ಟಾಗಿ 7:40 ಹಂಗೆ. ಸೊ ಬನ್ನಿ ಈಗ ವರ್ಕೌಟ್ ಮಾಡೋಕ್ಕೆ ಹೋಗಬೇಕು. ಲೆಟ್ಸ್ ಗೋ. ಫೈನಲಿ ವರ್ಕೌಟ್ ಮುಗಿತು. ಸ್ಟ್ರಾಂಗ್ ಬ್ರೋಕ್ ಬಾಯ್ ಹೇಳ್ತಾ ಹೊರಟಿದ್ದೀವಿ. ಬಾಯ್, ಸಿ ಯು ಬ್ರದರ್. खत्म, बाय बाय, टाटा, गुड बाय, गया.